ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು DNA ಅಲ್ಲಿ ಮೂರನೇ ಸುದ್ದಿ ನಿತೀಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ. ಬಿಹಾರದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ, 10 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ನಿತೀಶ್ ಕುಮಾರ್ ಇದೀಗ ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗಿದ್ದವರು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ವಾಟ್ ನೆಕ್ಸ್ಟ್? ಈಗ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ 75 ವರ್ಷ ಆಯಿತು, ನಿವೃತ್ತಿ ಆದರು. ಅವರ ನಂತರ ಯಾರು ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಬಂದಾಗ ದೊಡ್ಡ ಮಟ್ಟದ ಸಂಚಲನಗಳಾಗಿತ್ತು, ಬೇರೆ ಬೇರೆಯವರ ಹೆಸರುಗಳು ಕೇಳಿ ಬಂದಿತ್ತು. ಕೊನೆಗೆ ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಮಾಮ ಅಂತವರನ್ನು ಕರೀತಾ ಇದ್ರು. ಅನೇಕ ವರ್ಷಗಳಿಂದ ಸತತವಾಗಿ ಗೆದ್ದು ಬಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ಅಲ್ಲಿಯೂ ಕೂಡ ಉತ್ತರವನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಬಿಹಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಬಹುದು? ಇದೀಗ ನಿತೀಶ್ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. CM ಹುದ್ದೆ ಸುಂಟರಗಾಳಿ. 1974ರಲ್ಲಿ ಜನತಾ ಅಂದರೆ JP ಚಳವಳಿ ಏನಾಗಿತ್ತು, ಆ JP ಚಳವಳಿಯ ಮುಖಾಂತರ ರಾಜಕಾರಣಕ್ಕೆ ಬಂದಂತಹ ನಿತೀಶ್ ಕುಮಾರ್ ಶಾಸಕರಾಗ್ತಾರೆ. ಶಾಸಕರಾದ ನಂತರ 85ನೇ ಇಸ್ವಿಯಲ್ಲಿ ಅವರು ಶಾಸಕರಾಗಿದ್ದರು. 10 ಬಾರಿ CM ಆಗಿದ್ದಾರೆ. ಇದರ ಜೊತೆಗೆ ಏನಾಗಿದೆ, ಇದೀಗ CM ನಿತೀಶ್ ಕುಮಾರ್ ರಾಜ್ಯಸಭೆಯ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸಹಜವಾಗಿ ಬಿಜೆಪಿಯವರು ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದಾರೆ. ಯಾವ ಕಾರಣಕ್ಕಾಗಿ? 89 ಸ್ಥಾನಗಳನ್ನು ಬಿಜೆಪಿ 2025 ಅಂದರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಅವರು ಗೆದ್ದಿದ್ದಾರೆ. 89 ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿ ಸಹಜವಾಗಿ ದೊಡ್ಡ ಪಾರ್ಟಿ ಆಗಿದೆ. ಅಂದರೆ ಕಡಿಮೆ ಸ್ಥಾನಗಳನ್ನು JDU 85 ಸ್ಥಾನ ಗಳಿಸಿತ್ತು. ಆದರೆ ಒಪ್ಪಂದದಂತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು. ಇದೀಗ ನಿತೀಶ್ ಕುಮಾರ್ ಏನು ಮಾಡಿದ್ದಾರೆ, ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ನಿತೀಶ್ ಕುಮಾರ್ ಏನು ಮಾಡಿದ್ದಾರೆ, ಅವರ ಮಗ ನಿಶಾಂತ್ ಕುಮಾರ್ನನ್ನು ಕೂಡ ರಾಜಕಾರಣಕ್ಕೆ ಕರೆದುಕೊಂಡು ಬಂದಿದ್ದಾರೆ. ನಿಶಾಂತ್ ಕುಮಾರ್ ರಾಜಕಾರಣಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅವರನ್ನು JDUನಲ್ಲಿ ಸಕ್ರಿಯ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಗಿದೆ. ಆದರೆ ಬಿಜೆಪಿ ಈ ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಯಾಕಂದರೆ ಬಿಜೆಪಿ ಇದುವರೆಗೂ ಕೂಡ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ. ಬಿಜೆಪಿಯ ಯಾವೊಬ್ಬ ವ್ಯಕ್ತಿಯೂ ಕೂಡ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ. ಹಾಗಾದರೆ ನಿತೀಶ್ ಉತ್ತರಾಧಿಕಾರಿ ಆಯ್ಕೆಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ನಿತೀಶ್ ಕುಮಾರ್ ಒಂದು ಸಭೆಯಲ್ಲಿ, ಅಂದರೆ ಬಹಿರಂಗವಾದಂತಹ ಒಂದು ಸಭೆ ಇದು, ಆ ಸಭೆಯಲ್ಲಿ ಸಾಮ್ರಾಟ್ ಚೌಧರಿ ಅವರ ಹೆಗಲ ಮೇಲೆ ಕೈ ಹಾಕಿ ಒಂದು ಮಾತು ಹೇಳಿದರು. ಏನಂತ? ನನ್ನ ಮುಂದಿನ ಎಲ್ಲ ಕೆಲಸಗಳನ್ನು ಸಾಮ್ರಾಟ್ ಚೌಧರಿ ಮುಂದುವರಿಸ್ಕೊಂಡು ಹೋಗ್ತಾರೆ, ಪಕ್ಷವನ್ನು ಇವರು ಮುನ್ನಡೆಸ್ತಾರೆ, ಬಿಹಾರವನ್ನು ಮುನ್ನಡೆಸ್ತಾರೆ ಅಂತ ಹೇಳಿದರು. ಆ ಮುಖಾಂತರ ಒಂದು ಸುಳಿವನ್ನು ಕೊಡೋ ಪ್ರಯತ್ನ ಮಾಡಿದ್ರು. ಏನಂತ? ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅಂತ. ಈಗ ಡೆಪ್ಯೂಟಿ CM ಇದ್ದಾರೆ ಚೌಧರಿ. ಆದರೆ ಇದೀಗ ಈ ಹೆಸರಿಗೆ ಕೆಲವೊಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಅಪಸ್ವರ ಅಂತ ಹೇಳಿದರೆ, ಇವರು ಮೊದಲು RJDಯಲ್ಲಿದ್ದರು, JDUನಲ್ಲಿದ್ದರು. ಈ ಪಾರ್ಟಿಗಳ ನಂತರ ಬಿಜೆಪಿಗೆ ಇವರು ಪ್ರವೇಶ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ವಿರೋಧಿಸ್ತಾ ಇದೆ. ಹೊರಗಿನಿಂದ ಬಂದವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದು ಬೇಡ ಎನ್ನುವಂತಹ ವರದಿಯನ್ನು RSS ಕೊಟ್ಟಿದೆ ಅನ್ನುವಂಥದ್ದು ಒಂದು. ಎರಡನೆಯದ್ದು, ಇವರ ವಿರುದ್ಧ ಕೆಲವೊಂದಿಷ್ಟೇನೋ ಪ್ರಕರಣಗಳಿವೆ ಅಂತೆ. ಈ ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿಗಾಗಿ ನಾವು ಹುಡುಕಾಟವನ್ನು ನಡೆಸೋಣ, ಅವ್ರಿಗೆ ಕೊಡೋಣ ಅನ್ನುವಂಥದ್ದು ಇದೆ. ಮತ್ತೊಂದೇನಿದೆ, ಸಾಮ್ರಾಟ್ ಚೌಧರಿ ತನ್ನದೇ ಆದಂತಹ ಪಡೆಯನ್ನು ಎಲ್ಲಿಟ್ಕೊಂಡಿದ್ದಾರೆ, ಬಿಹಾರದಲ್ಲಿದೆ. ಒಂದು ಸಂಘಟನಾತ್ಮಕವಾಗಿ ಅವರು ಪ್ರಬಲವಾಗಿದ್ದಾರೆ. ಜಾತಿಯ ಕಾರಣಕ್ಕಾಗಿಯೂ 5% ಓಟ್ ಇರುವಂತಹ ಜಾತಿಯಿಂದ ಬಂದಿದ್ದಾರೆ ಅವರು. ಹೀಗಾಗಿ ಕೇಂದ್ರದ ನಾಯಕತ್ವವನ್ನು ಕೇಳುವಂತಹ ಮುಖ್ಯಮಂತ್ರಿ ಒಬ್ಬರು ರಾಜ್ಯಕ್ಕಿರಲಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತೆ. ಈ ಜಾತಿ ವಿಚಾರಕ್ಕೆ ಹೋದರೆ ಬಿಜೆಪಿಗಿಂತಲೂ ಕೂಡ JDUಗೆ ಸಪೋರ್ಟ ಸಿಗುತ್ತೆ, ಅವರಿಗೆ ಅವಕಾಶ ಸಿಕ್ಕಿಬಿಡುತ್ತೆ. ಹೀಗಾಗಿ ಅವರು ಬೇಡ ಅಂತ ಕೆಲವೊಂದಿಷ್ಟು ವಿರೋಧ ಇದೆ ಅಂತೆ. ಇದರ ಜೊತೆಗೆ ಕೆಲವೊಂದಿಷ್ಟು ಜನರ ಹೆಸರು ಈ ಪ್ರಕರಣದಲ್ಲಿ ಅಥವಾ ಮುಖ್ಯಮಂತ್ರಿಯ ರೇಸ್ಗೆ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರವರು? 5 ಹೆಸರುಗಳು ಮುಂಚೂಣಿಯಲ್ಲಿದೆ. ಒನ್ಸ್ ಅಗೇನ್ ನಾವು ನೋಡಿದ್ವಿ, ಸಾಮ್ರಾಟ್ ಚೌಧರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಅನೇಕ ಖಾತೆಗಳನ್ನು ಅನುಭವಿಸಿದ್ರು. ವಿಜಯ್ ಕುಮಾರ್ ಸಿನ್ಹಾ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಪ್ರಕರಣದಲ್ಲಿ. ಅವರು ಕೂಡ ಶಾಸಕರಾಗಿ ಆಯ್ಕೆ ಆದವರು. ಅದಾದ ನಂತರ ಅನೇಕ ಸಚಿವ ಸ್ಥಾನವನ್ನು ಕೂಡ ಅವರು ಅನುಭವಿಸಿದ್ರು. ಅವರ ಹೆಸರು ಕೂಡ ವಿಜಯ್ ಕುಮಾರ್ ಸಿನ್ಹಾ ಅವ್ರದ್ದು ಬರ್ತಾ ಇದೆ. ಅವರು ಮಾಜಿ ಸ್ಪೀಕರ್ ಆಗಿದ್ದರು. 2010ರಿಂದ ಶಾಸಕರಾಗಿ ಆಯ್ಕೆಯಾಗಿ ಬರ್ತಿದ್ದಾರೆ. ದಿಲೀಪ್ ಜೈಸ್ವಾಲ್ ಸಚಿವರವರು ಇದೀಗ
ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರಿಗೆ ಆಪ್ತರು. 3 ಬಾರಿ MLC ಆಗಿ ಆಯ್ಕೆಯಾಗಿದ್ದಾರೆ. ನಿತ್ಯಾನಂದ್ ರೈ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರಾಗಿದ್ದಾರೆ. ಇವರು ಕೇಂದ್ರದಲ್ಲಿ ಇದ್ದಾರೆ. ಇದೀಗ ಯಾದವ ಸಮುದಾಯದಿಂದ ಬರ್ತಾ ಇರೋರು. RJDಯ ಈ ಮತ ಬ್ಯಾಂಕ್ ಯಾದವ ಸಮುದಾಯದ RJD ಅವ್ರ ಕಡೆ, ತೇಜಸ್ವಿ ಯಾದವ್ ಕಡೆ ಏನು ಹೋಗ್ತಾರೆ, ಅವರನ್ನು ಸೆಳಿಬೇಕು ಅನ್ನೋ ಕಾರಣಕ್ಕಾಗಿ ನಿತ್ಯಾನಂದ್ ರೈ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ. ಬಿಜೆಪಿಯ ಪ್ರೆಸಿಡೆಂಟ್ ಆಗಿ ಅವರು ಕೆಲಸವನ್ನು ಮಾಡಿದ್ರು. ಮಂಗಲ್ ಪಾಂಡೆ ಆರೋಗ್ಯ ಸಚಿವರವರು ಬಿಜೆಪಿಯ ಮಾಜಿ ಅಧ್ಯಕ್ಷರು ನಡ್ಡಾ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ಹೀಗಾಗಿ ಇವರೆಲ್ಲರ ಹೆಸರುಗಳು ಕೂಡ ಇದೀಗ ಬಿಹಾರದಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಏನು ಮಾಡ್ಬೋದು ಅಂತ ಹೇಳಿದರೆ, ಅಚ್ಚರಿ ಅಭ್ಯರ್ಥಿಯ ಮೇಲೆ NDA ಕಣ್ಣು ಅನ್ನೋದು. ಬಿಜೆಪಿ MLAಗಳ ಟಿಕೆಟ್ ಕೊಡುವಂತಹ ಸಮಯದಲ್ಲಿ, ಮಿನಿಸ್ಟ್ರಿಗಳನ್ನು ಮಾಡುವಂತಹ ಸಮಯದಲ್ಲಿ, ಅದಾದ ನಂತರ ಮುಖ್ಯಮಂತ್ರಿಗಳನ್ನು ಮಾಡುವಂತಹ ಸಮಯದಲ್ಲೂ ಕೂಡ ಅಚ್ಚರಿ ಅಭ್ಯರ್ಥಿಗಳನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಡಾಕ್ಟರ್ ಮೋಹನ್ ಯಾದವ್ ಅವರು 3 ಬಾರಿ MLA ಆಗಿದ್ದಂಥ ಡಾಕ್ಟರ್ ಮೋಹನ್ ಯಾದವ್ಗೆ ಅಲ್ಲಿ ಅವಕಾಶವನ್ನು ಕೊಟ್ಟರು. ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇನ್ನು ರಾಜಸ್ಥಾನದಲ್ಲಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದರು. ಭಜನ್ ಲಾಲ್ ಶರ್ಮಾ ಮೊದಲ ಬಾರಿಗೆ MLA ಆದಂತಹ ವ್ಯಕ್ತಿ, ಫಸ್ಟ್ ಟೈಮ್ MLA, ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿಬಿಟ್ರು. ಛತ್ತೀಸ್ಗಢದಲ್ಲಿ ವಿಷ್ಣುದೇವ್ ಸಾಯಿ ಅಂತ ಬುಡಕಟ್ಟು ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದು ಅದಾದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅಲ್ಲಿ ಛತ್ತೀಸ್ಗಢದಲ್ಲಿ ಎಲ್ಲ ಬೆಳವಣಿಗೆಗಳಾಗಿತ್ತು. ಅದಾದ ನಂತರ ಅವರು ಬುಡಕಟ್ಟು ಸಮುದಾಯದ ವ್ಯಕ್ತಿಯೊಬ್ಬರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದೀಗ ದಲಿತ ಸಮುದಾಯಗಳಿಂದ ಹೊಸ ಆಯ್ಕೆ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಬೇರೆ ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇದೆ, ಗೋವಾದ ಚುನಾವಣೆ ಬರುತ್ತೆ, ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಈ ಕಾರಣಕ್ಕಾಗಿ ಅವ್ರದ್ದೆಲ್ಲ ಇದೆ. ಸಂಜೀವ್ ಚೌರಾಸಿಯಾ, ಜನಕ್ರಾಮ್, ರಾಮ್ ನಿಷಾದ್ ಇವರೆಲ್ಲರ ಹೆಸರು ಕೂಡ ಇದೀಗ ಮುನ್ನೆಲೆ ಇದೆ. ಇವರೆಲ್ಲರೂ ಕೂಡ ಶಾಸಕರಾಗಿದ್ದಾರೆ. ಇದರ ಜೊತೆಗೆ ಬಿಹಾರದಲ್ಲಿ ಬಿಜೆಪಿಗೆ ಅಧಿಕಾರದ ಚುಕ್ಕಾಣಿ. ಹಿಂದೆ ಏನಾಗಿತ್ತು, 2010ರಲ್ಲಿ ಅನಿಸುತ್ತೆ, ಬಿಹಾರದಲ್ಲಿ ಬಿಜೆಪಿ ಅತಿ ಸ್ಥಾನಗಳನ್ನು ಗೆದ್ದಿತ್ತು. ಒನ್ಸ್ ಅಗೇನ್ JDU ಜೊತೆ ಮೈತ್ರಿ ಇದ್ದಾಗಲೂ ಕೂಡ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. 2010ರಲ್ಲಿ 91 ಸ್ಥಾನಗಳನ್ನು ಗೆಲ್ತಾರೆ. ಅವತ್ತ್ಯಾಕೆ ಹಾಗಾದರೆ ಮುಖ್ಯಮಂತ್ರಿ ಆಗಲಿಲ್ಲ? ಒಂದು ಒಪ್ಪಂದ ಆಗಿರುತ್ತೆ, ನಿತೀಶ್ ಕುಮಾರ್ ಮತ್ತು ಬಿಜೆಪಿಯವರ ಜೊತೆಗೆ ಒಂದು ಒಪ್ಪಂದ ಆಗಿರುತ್ತೆ. ಯಾರು ಎಷ್ಟೇ ಸ್ಥಾನಗಳನ್ನು ಪಡೆದುಕೊಂಡರೂ ಕೂಡ ಗೊತ್ತಿಲ್ಲ, ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಅವತ್ತು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ನಿತೀಶ್ ಕುಮಾರ್ಗೆ ಬಿಜೆಪಿ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿತ್ತು. ಒನ್ಸ್ ಅಗೇನ್ 2026ರಲ್ಲಿ ಏನಾಗಿದೆ, 2026ರಲ್ಲೂ ಕೂಡ JDU 88 ಗೆದ್ದರು, ಬಿಜೆಪಿ 89 ಗೆದ್ದಿದೆ, 4 ಸೀಟ್ ಎಕ್ಸ್ಟ್ರಾ ಇದೆ. ಆದರೂ ಕೂಡ ಒಪ್ಪಂದದಂತೆ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಈ ಬಾರಿ ನಿತೀಶ್ ಕುಮಾರ್ ಹೆಂಗೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ. ಈ ಅವಕಾಶವನ್ನು ಪಡೆದುಕೊಂಡು ನಾವು ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬಹುದು. ಅದರ ಜೊತೆಗೆ ಬಿಹಾರದ ಇತಿಹಾಸದಲ್ಲಿ ಬಿಜೆಪಿ ಇದುವರೆಗೂ ಕೂಡ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿಯ ಮುಖ್ಯಮಂತ್ರಿ ಒಬ್ಬರು ಆಗೋದಕ್ಕೆ, ಐತಿಹಾಸಿಕ ಒಂದು ಇತಿಹಾಸವನ್ನು ದಾಖಲು ಮಾಡೋದಕ್ಕೆ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆ.